ಸಂಘಗಳಿಂದ ನಮ್ಗೆ ಏನು ಲಾಭ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಒಬ್ಬರೇ ಕೆಲಸ ಮಾಡಿದಾಗ ಕಷ್ಟ ಇರುತ್ತೆ, 10 ಜನ ಸೇರಿ ಮಾಡಿದಾಗ 10 ಜನ 10 ಜವಾಬ್ದಾರಿ ತಗೊಂಡಾಗ ನಮಗೂ ಆರಾಮಾಗಿರುತ್ತದೆ ಮತ್ತು ಕೆಲಸನೂ ನೀಟಾಗಿ ಆಗುತ್ತೆ ಅನ್ನೋದು ಗೊತ್ತಾಯಿತು. ಒಂದು ಹೋಟ್ಲು ಓಪನ್ ಮಾಡಬೇಕು ಅನ್ನೋದು ಎಲ್ರಿಗೂ ಕನಸಿರುತ್ತೆ, ಬಟ್ ಹೇಗೆ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸಹಕಾರ ಸಂಘನ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಐಡಿಯಾ ಇರಲಿಲ್ಲ. ಈಗ ನಾವು ಶ್ರೀಶಕ್ತಿ ಸಂಘಗಳು ಅದೆಲ್ಲ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಎಲ್ಲ ಕ್ಯಾಟಗರಿಯವರು ಇರ್ತೀವಿ, ತೊಗೊಳ್ತೀವಿ, ಸಾಲ ಮತ್ತು ಕಟ್ತೀವಿ ಅಷ್ಟೇ ಗೊತ್ತಿತ್ತು. ಬಟ್ ನಾವು ಸಹಕಾರ ಬ್ಯಾಂಕನ್ನು ಮಾಡ್ಕೊಂಡಾಗ ಎಲ್ಲರಿಗೂ ಜವಾಬ್ದಾರಿನೂ ಬರುತ್ತೆ. ಒಂದೇ ಒಂದು ಕ್ಯಾಟಗರಿಯಿಂದ ಅಂದರೆ ಈಗ 10 ಜನ ಇದ್ಮೇಲೆ 10 ಜನನೂ ಒಂದೇ ಕ್ಯಾಟಗರಿಯವರಾಗಿರಬೇಕು. ಏನೇ ಮಾಡಿದ್ರು ಎಲ್ಲರೂ ಕೂತು ನಿರ್ಧಾರ ಮಾಡ್ಕೋಬೇಕು. ಮತ್ತು 18 ವರ್ಷದ ಮೇಲ್ಪಟ್ಟವರೇ ಅದರಲ್ಲಿ ಇರಬೇಕು. ಮತ್ತು ಒಂದು ಮನೆಯಲ್ಲಿ ಒಬ್ಬರೇ ಇರಬೇಕು ಆ ಸಂಘದಲ್ಲಿ. ಈ ಥರ ವಿಚಾರ ಎಲ್ಲ ತಿಳ್ಕೊಂಡ್ರು. मैम वही 10 लोग को इकट्ठा करके दुकान ओपन करने के लिए बारे में बोलना है, उसका जवाबदारी देना पड़ेगा। मैम इसमें क्या है कि हम 10 लोगों को एक साथ इकट्ठा करके अकेले तो हम कुछ कर नहीं सकते। ये सहकार संघ हम इसमें बहुत सहायता करेगी। इसमें हम 10 लोगों के साथ मिलकर कुछ भी बिजनेस अपना प्लान कर सकते हैं। इसमें क्या है कि हम सभी मिल के अपना प्लान को सक्सेसफुल बनाने में बहुत इसकी मदद मिलेगी। ಇದೆ ಅನ್ನೋದು ಗೊತ್ತಿತ್ತು, ಬಟ್ ಕೋಪರೇಟಿವ್ ಬ್ಯಾಂಕ್ಸ್ನ ಯೂಸ್ ಮಾಡಿಕೊಂಡು ನಾವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕಂತಂದರೆ ಸೊ ಅದನ್ನು ಹೇಗೆ ನಾವು ಯುಟಿಲೈಸೇಷನ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟು, ಸೊ ಹೇಗೆ ಲೋನ್ಗೆ ಅಪ್ರೋಚ್ ಮಾಡಬೇಕು ಮತ್ತು ಏನೆಲ್ಲ ಫಾರ್ಮಾಲಿಟೀಸ್ನ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಒಂದು ಹೋಟೆಲ್ ಓಪನ್ ಮಾಡಿದ್ರೆ ಹೆಂಗೆ ಫಾರ್ಮ್ ಫಿಲ್ ಮಾಡೋದು, ಅದೇ ಥರ ಏನೇನು ಫಾರ್ಮಾಲಿಟೀಸ್ ಬೇಕು, ಹೈಜೀನು, ನೇಮು, ಫೇಮು ಎಲ್ಲ ತಿಳ್ಕೊಂಡು. ಥ್ಯಾಂಕ್ ಯು. ಯಾರೋ ಸಂಘ ಮಾಡ್ತಿದ್ರು, ಅವ್ರು ಕಟ್ಟೋದು ಅಷ್ಟೇ ನಮ್ಗೆ ಗೊತ್ತಿದ್ದು. ನಾವೇ ಓನಾಗಿ ನಾವೇ ಸ್ವಂತವಾಗಿ ಸಂಘ ಮಾಡ್ಬೋದು, ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದು ಗೊತ್ತಾಯಿತು.